ಈಗಾಗಲೇ 3 ಕ್ವಾರ್ಟರ್ ಫೈನಲ್ ಹಂತ ಮುಕ್ತಾಯಗೊಂಡಿದೆ. ಇದು ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ಹುಬ್ಬಳ್ಳಿ ಮತ್ತು ಅಥಣಿ ನಡುವೆ ಪಂದ್ಯ ಆರಂಭಗೊಂಡಿದೆ. ಇದಾದ ನಂತರ ಮೊದಲ ಉಪಾಂತ್ಯ ಪಂದ್ಯ ಆರಂಭಗೊಳ್ಳಲಿದೆ. ಈಗಾಗಲೇ ಕರೆ ಕೂಡ ನೀಡಿದ್ದಾರೆ. ಕರೆ ನೀಡಿರುವಂತಹ ತಂಡದವರು ಸಿದ್ಧತೆಯಲ್ಲಿರಿ. ಆರಂಭಿಕ ದಾಳಿಯಲ್ಲಿ ಅಥಣಿ ತಂಡದ ಪ್ರಮುಖ ಆಟಗಾರ್ತಿ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಒಂದು 0 ಹೊತ್ತಿಗೆ ಪಂದ್ಯ ಆರಂಭಗೊಂಡಿದೆ. ಮತ್ತೊಮ್ಮೆ ಹುಬ್ಬಳ್ಳಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಸಂಜು ಕಾಲ್ ಮಾಡಲಿ ನಡ್ತೈತಿ. ಶಿರಗುಪ್ಪಿ ಸರ್ ಬರ್ತಾರೆ ಸರ್. ದೇಶಪಾಂಡೆ ಸರ್ ಕರೀತಾ ಇದ್ದಾರೆ. ಮೂರು 0 ಹೊತ್ತಿಗೆ ಪಂದ್ಯ ಆರಂಭಗೊಂಡಿದೆ. ಇದಾದ ನಂತರ ಇನ್ನು 3 ಪಂದ್ಯಗಳು ಬಾಕಿ ಇದ್ದಾವೆ. 2 ಸೆಮಿಫೈನಲ್, 1 ಫೈನಲ್ ಪಂದ್ಯ. ನೋಡಿ, ಕೆಳಭಾಗದಲ್ಲಿ ನಿಂತಂದವರು ಎಲ್ಲ ಕೂಡ ಗ್ಯಾಲರಿಯಲ್ಲಿ ಕುಳಿತುಕೊಳ್ಳಿ. ಇನ್ನು ಗ್ಯಾಲರಿಯಲ್ಲಿ ಸ್ಥಳಾವಕಾಶ ಸಾಕಷ್ಟಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಕುಳಿತುಕೊಂಡು ನೋಡ್ಲಿಕ್ಕೆ ಒಂದು ಉತ್ತಮ ರೀತಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿದವರು ಎಲ್ಲರೂ ಕೂಡ ಗ್ಯಾಲರಿಯಲ್ಲಿ ಕುಳಿತುಕೊಂಡು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ ಅಂತ ತಮಗೆ ಕೂಡ ಮನವಿ ಮಾಡ್ತಾ ಇದ್ದೀವಿ. 3-1 ಪಂದ್ಯ ಆರಂಭಗೊಂಡಿದೆ. 2 ಅಂಕದ ಮುನ್ನಡೆಯಲ್ಲಿ ಅಥಣಿ ತಂಡ. ಅದರೊಂದಿಗೆ ಪಂದ್ಯ 3 ಅಂಕದ ಮುನ್ನಡೆಯಲ್ಲಿ 2 ಪಂದ್ಯ ಸಾಗುತ್ತಾ ಇದೆ. 2 ಅಂಕದ ಮುನ್ನಡೆಯೊಂದಿಗೆ ಅಥಣಿ. ಮತ್ತೊಮ್ಮೆ ಅಥಣಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಹುಬ್ಬಳ್ಳಿ ತಂಡದ ಮೇಲೆ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ಎಡಬದಿ ಆಟಗಾರ್ತಿ ರಾಷ್ಟ್ರೀಯ ಆಟಗಾರ್ತಿ ದಾಳಿಯಲ್ಲಿ 4-2 ಪಂದ್ಯ. 2 ಅಂಕದ ಮುನ್ನಡೆಯೊಂದಿಗೆ ಆರಂಭಿಕ ಹಂತದಲ್ಲಿ ಅಥಣಿ ತಂಡ. ಲಿಫ್ಟ್ ಆಗಿದಲ್ಲ ಬ್ಯಾಕ್ ಲಿಫ್ಟ್. ಮ್ಯಾಚ್ ಸ್ಕಿಡ್ ಆಗ್ತಾ ಇದೆ. 3 ಪಂದ್ಯ ಸಾಗುತ್ತಾ ಇದೆ. Red out, 1 point goes to Hubli. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪೈ ಸಾಹೇಬರಾಗಿರುವಂತಹ ಸೀತಾರಾಮ ಸರ್ ಅವರು ಕೂಡ ಇದೀಗ ತಾನೇ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆ ಪರವಾಗಿ, ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ, ಇಲ್ಲಿ ಕಬಡ್ಡಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಅದರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. 5-4 ಪಂದ್ಯ ಸಾಗ್ತಾ ಇದೆ.
ಶಾಲಾ ಮತ್ತು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಸೀತಾರಾಮ ಸರ್ ಅವರು ಕೂಡ ಇದೀಗ ತಾನೇ ಈ ಒಂದು ಸಿಟಿ ಸಂಸ್ಥೆಯ ಶತಮಾನೋತ್ಸವದ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಿಟಿ ಸಂಸ್ಥೆ ಪರವಾಗಿ ಆತ್ಮೀಯವಾದ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. 5-4 ಪಂದ್ಯ ಸಾಗಿ ಬರ್ತಾ ಇದೆ. 1 ಅಂಕದ ಮುನ್ನಡೆಯೊಂದಿಗೆ ವಿಜಯ್ ವಾರಿಯರ್ ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ ಪಿ ವಿಭಾಗದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿಷ್ಠಿಸಿದಂತಹ ರಾಷ್ಟ್ರೀಯ ಆಟಗಾರ್ತಿ ಮತ್ತೊಮ್ಮೆ ದಾಳಿಯನ್ನು ಅತನಿ ತಂಡದ ಪರವಾಗಿ ಉತ್ತಮವಾದ ಹ್ಯಾಂಡ್ ಟಚ್ ಪ್ರಯತ್ನ ಬರ್ತಾ ಇದೆ. ಅಲ್ಲಿ ಯಶಸ್ಸು ಕೂಡ ಕಾಣ್ತಾ ಇದ್ದಾರೆ. 6-4 ಪಂದ್ಯ. ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ ಔಟ್ ಪಾಯಿಂಟ್ 7-4 ಪಂದ್ಯ. ಮೂರು ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಅತನಿ ತಂಡದ ಆಟಗಾರ್ತಿಯರು. 5 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಹುಬ್ಬಳ್ಳಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಏಳು 4 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗುತ್ತಾ ಇದೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಡೈಯಿಂಗ್ ಕ್ಯಾಚ್ ಬಂತು, ಆದ್ರೂ ಕೂಡ ಸರಿಯಾದ ಸಮಯಕ್ಕೆ ಸಿಟಿ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಓಂಕಾರ್ ಕುಲಕರ್ಣಿ ಸರ್ ಅವರು ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ 9-5 ಪಂದ್ಯ. 9-5 in favor of Athani. ಬೋನಸ್ ಜೊತೆಗೆ ವಾಪಸ್ ಕಾಣ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿದೆ ಅತನಿ ತಂಡ. ಅಲ್ಲಿ ಬಿಲ್ಡಿಂಗ್ ಮೇಲೆ ಹುಡುಗರು ಭಟ್ರಪ್ಪ ಕೆಳಗಡೆ. ಒಂಬತ್ತು 6 ಪಂದ್ಯ ಸಾಗುತ್ತಾ ಇದೆ. हेलो चेक. चिकोड़ी में पहली बार सिटी संस्था की तरफ से रुपीस. ಇದೀಗ ತಾನೇ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಧರಾಗಿರುವಂತಹ ಹಲವು ತಾಲೂಕಾ ಶಿಕ್ಷಣ ಸಂಸ್ಥೆ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅಮಾನ್ಯರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಧರಾಗಿರುವಂತಹ ಹಾಲಪ್ಪ ಹುಕ್ಕೇರಿ ಸರ್ ಅವರು ಇದೀಗ ತಾನೇ ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮ ಪರವಾಗಿ ಸ್ವಾಗತ. और कई स्पॉन्सर इस टूर्नामेंट के श्री विजय लक्ष्मी कुलकर्णी मैम रिटायर्ड प्रोफेसर 5,000 रुपीज. श्री GC नाइक सर रिटायर्ड प्रोफेसर 5,000 रुपीज. श्री CN कुलकर्णी सर 2,000 रुपीज. श्री SK जोशी सर 1,000 रुपीज. और इसके साथ साथ
Sri R.J. Patil sir, Kerur 2000 rupees. Siddharur Paints Chikkodi 2000 rupees. A.D. Kulkarni sir, Chikkodi 1000 rupees. Kiran Sutar sir, Architecture 25,000 rupees. और एक बार मैं सिटी संस्था की तरफ से सभी स्पॉन्सर्स को धन्यवाद अर्पण करता हूं। सेंट्रल चैंपियनशिप 2025-26 टूर्नामेंट होता हुआ इस मैच का लुत्फ उठाने हमारे सिटी संस्था के उपाध्यक्ष महोदय श्री वी.एस. मांजरेकर सर, श्री वी.पी. शेरवाल सर, निर्देशक महोदय श्री एस.बी. कुलकर्णी सर यहाँ पर इस टूर्नामेंट को देखने के लिए आए हुए हैं। उन सभी को और एक बार मैं सिटी संस्था की तरफ से स्वागत करता हूं और तमाम दर्शकों को और यहाँ पर उपस्थित सभी को और एक बार मैं स्वागत करता हूं अतनी और हुबली के बीच में सोमो। ಓಕೆ 10-8 ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯೊಂದಿಗೆ ಆತನಿ. Next match, first SSA Haryana. For team, please get ready. This is second call for you. Happy Girls Mysuru versus SSA Haryana. ಆತನಿ ಮತ್ತು ಹುಬ್ಬಳ್ಳಿ ನಡುವೆ ಆರಂಭದ ಉದ್ದಗಲೂ ಕೂಡ ರೌಚಿಕತೆಯಲ್ಲಿ ಸಾಗಿ ಬರ್ತಾ ಇದೆ. 2 ಅಂಕಗಳ ಅಂತರವನ್ನು ಕಾಯ್ದುಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ ಆತನಿ ತಂಡದ ಆಟಗಾರ್ತಿಯರು. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಆತನಿ ತಂಡದ ಚಾಣಕ್ಯ ದಾಳಿಗಾರ್ತಿ ತಂಡದ ಸಬಡಿಯು ದಾಳಿಗಾರ್ತಿಯ ಅಂಕಣದಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡೋದ್ರೊಂದಿಗೆ ವಾಪಸ್ ಆತಿಯನ್ನ ಕಾಣ್ತಾ ಇದ್ದಾರೆ. 10-8 ಪಂದ್ಯ. ಮತ್ತೊಮ್ಮೆ ಹುಬ್ಬಳ್ಳಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ Sideline ನೋಡ್ರಿ ಹಂಗ ಅದಂಗ ಸರ್. ಚಿಕ್ಕೋಡಿ ನಗರದಲ್ಲಿ ಪ್ರಥಮ ಬಾರಿಗೆ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವದ ಪ್ರಯುಕ್ತವಾಗಿ ನಡೆದಿರುವಂತಹ ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂತಹ ಎಲ್ಲ ಮಾನ್ಯರಿಗೂ ಕೂಡ ಸಿಟಿ ಸೊಸೈಟಿ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅಭಿಮಾನದ ಅಭಿನಂದನೆ. ಅತನಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಲಾಸ್ಟ್ 5 minutes ಕೊನೆಯ 5 ನಿಮಿಷ. 2 ತಂಡದ ತರಬೇತುದಾರ ಮತ್ತು ಆಟಗಾರ್ತಿಯರ ಗಮನಕ್ಕಾಗಿ ಅಂತಿಮ 5 ನಿಮಿಷದ ಆಟ ಮಾತ್ರ ಬಾಕಿ. ಆನೆ ದಾಳಿಯಲ್ಲಿ ಅತನಿ ತಂಡದ ಪ್ರಮುಖ ದಾಳಿಗಾರ್ತಿಯನ್ನ ಬಳಸ್ತಾ ಇದ್ದಾರೆ. ಕಾತ್ ನೋಡ್ಬೇಕಲ್ಲಿ ಸಮಯ ಮೀರ್ತಾ ಇದೆ. ಹನ್ನೊಂದು 8 ಪಂದ್ಯ. ಹುಬ್ಬಳ್ಳಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಗ ಪಡೆಯಲೇಬೇಕಾದ ಒತ್ತಡ. ಹುಬ್ಬಳ್ಳಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಭಾರಿ ಬಂಧನ ಆಗ್ತಾ ಇದೆ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. 12-8 ಟೈಮ್. 4 ಅಂಕದ ಮುನ್ನಡೆಯೊಂದಿಗೆ ವಿಜಯ ವಾರಿಯರ್ಸ್ ಅತನಿ ತಂಡ ಸುಪಟಿಕಲ್ ಆಡಿದೆ. ಮತ್ತೊಮ್ಮೆ ಅತನಿ ತಂಡದ ಆಲ್ರೌಂಡರ್ ಆಟಗಾರ್ತಿ ಮುಟ್ಟಿ ದಿನದ ವಾದ ಇದೆ. ಕಾತ್ ನೋಡಬೇಕು. ಒಪ್ಕೊಳ್ತಾ ಇಲ್ಲ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ. ಕೊನೆಯ 4 ನಿಮಿಷ. ಇದೀಗ ತಾನೇ ಪಂದ್ಯಾವಳಿಗೆ ಶ್ರೀಧರಾಗಿರುವಂತಹ ಸಂಗೀತ್ ಮಾಂದ್ರೇಕರ್ ಸರ್ ಅವರು ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸಿಟಿ ಸಂಸ್ಥೆ ಪರವಾಗಿ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. 12-8 ಪಂದ್ಯ ಸಾಗುತ್ತಾ ಇದೆ. ಮುನ್ನಡೆಯೊಂದಿಗೆ ಸುಪಟಿಕಲ ಲೈನ್ ನಂಬರ್ ಬಿ ಅಲರ್ಟ್. 2 ಜನ ಆಟಗಾರ್ತಿಯರ ನಡುವೆ ಗಸ್ತಿ ಸರ್ 1 ನಿಮಿಷ. ರಿಸ್ಕ್ ಅನ್ನ ತೆಗೆದುಕೊಳ್ಳೋದಲ್ಲ. 1 ನಿಮಿಷ. ಲಾಸ್ಟ್ 3 minutes. 12-8 ಪಂದ್ಯ. नाल को अंक धन्य चिक्कोड़ी में आप
स्क्रीन पर लाइव टेलीकास्ट आप देख सकते हैं। पहली बार इस चिकोड़ी में सेंट्रल चैंपियनशिप 2025-26 टूर्नामेंट का आयोजन सिटी संस्था द्वारा। और एक बार मैं तमाम दर्शकों को सिटी संस्था की तरफ से स्वागत करता हूं। Don't recall last words, captain. The last 2 minutes go on. ಆ್ಯಪಿಗಲ್ ಮೈಸೂರು ತಂಡ ಬೇಗನೆ ಮೈದಾನದಲ್ಲಿ ಬರಬೇಕು। SSA हरियाणा टीम परमजीत जी चलिए आइए। SSA हरियाणा ಎಂತ ಒಂದು ಅದ್ಭುತವಾದ ದಾಳಿ, ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಹದಿಮೂರು 8 ಪಂದ್ಯ ಸಾಗುತ್ತಾ ಇದೆ. ಕೊನೆಯ ನಿಮಿಷದ ಘೋಷಣೆ ಆಗಿದೆ ಈಗಾಗಲೇ. ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ರಮೇಶ್ ಗೋಳಿಗುಡಿ ಸರ್ ಇದ್ರ, ಸಹ ತೀರ್ಪುಗಾರರಾಗಿ MK ಪೂಜಾರಿ ಸರ್ ಮತ್ತು SL ಪ್ರಭಾತ್ ಸರ್ ಅವರು, ಸ್ಕೋರರ್ ಆಗಿ ಕೃಷ್ಣ ಸುರಣ್ಣ ಅವರು ಸರ್, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಸದಾಶಿವ ಯರಗಟ್ಟಿ ಸರ್ ಅವರು. 16-8 ಪಂದ್ಯ, 8 ಅಂಕದ ಮುನ್ನಡೆಯೊಂದಿಗೆ ವಿಜಯ್ ವಾರಿಯರ್ಸ್ ಹತ್ತನೇ. ಮತ್ತೊಂದು ಉತ್ತಮವಾದ ಹ್ಯಾಂಡ್ ಟಚ್ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 9 ಅಂಕದ ಮುನ್ನಡೆಯೊಂದಿಗೆ ವಿಜಯ್ ವಾರಿಯರ್ಸ್ ಹತ್ತನೇ ತಂಡ ಆನಂದ ಉದ್ದಗಲೂ ಕೂಡ ಅಂತರವನ್ನು ಕಾಯ್ದುಕೊಂಡು ಗೆಲುವಿನತ್ತ ಮುಖ ಮಾಡ್ತಾ ಇದೆ. ಈಗಾಗಲೇ ಸೆಮಿಫೈನಲ್ ಪಂದ್ಯಕ್ಕೂ ಕೂಡ ಅಂತಿಮ ಕರೆ ನೀಡಿದಾಗಿದೆ. ಹೇಳ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ.